ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನು ಅಂತ ನೋಡೋಣ. ನಲವತ್ತು ಪಾಕಿಸ್ತಾನಿ ಪ್ರಜೆಗಳು ವಾಪಸ್. ಸಂಜೋತಾ ಎಕ್ಸ್ಪ್ರೆಸ್ ರೈಲಲ್ಲಿ ಭಾರತದತ್ತ ಬಂದಿದ್ದ ಪಾಕ್ ಪ್ರಜೆಗಳನ್ನ ವಾಪಸ್ ಕಳಿಸಲಾಗಿದೆ. ಅಟಾರಿ ರೈಲ್ವೆ ಸ್ಟೇಷನ್ ನಲ್ಲಿ ಸಿಲುಕಿದ್ದ ಪಾಕ್ ಪ್ರಜೆಗಳನ್ನ ವಾಪಸ್ ಕಳಿಸಿದೆ ನಮ್ಮ ದೇಶ. 40 ಪ್ರಜೆಗಳನ್ನ, ಪಾಕಿಸ್ತಾನದ ಪ್ರಜೆಗಳನ್ನ ಸಿಕ್ಕಾಕೊಂಡಿದ್ರು ಅಟ್ಟಾರಿ ರೈಲ್ವೆ ನಿಲ್ದಾಣದಲ್ಲಿ, ಅವರನ್ನ ಮತ್ತೆ ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡಿದೆ ಭಾರತ. ಪಾಕಿಸ್ತಾನ ನಡುವೆ ಯುದ್ಧ ಫಿಕ್ಸ್ ಅನ್ನೋ ಒಂದು ಪ್ರಶ್ನೆ ಬರ್ತಾ ಇರಬೇಕಾದ್ರೆ, ನಮ್ಮ ಪೈಲಟ್ ಅನ್ನ ಅಲ್ಲಿ ಬಂಧಿಸಿರ್ಬೇಕಾದ್ರೆ ಮಗದೊಂದು ಕಡೆ 40 ಪಾಕಿಸ್ತಾನದ ಪ್ರಜೆಗಳು ವಾಪಸ್ ಬಂದಿದ್ರು ಇಲ್ಲಿಗೆ. ಅವರನ್ನ ವಾಪಸ್ ಕಳಿಸಿದೆ ನಮ್ಮ ದೇಶ. ಬೊಗಳಿಸ್ತಾನದ ಹೆಡೆ ಮುರಿಕಟ್ಟೋಕೆ ಭಾರತ ಒಂದು ಕಡೆ ಸನ್ನದ್ಧರಾಗಿದೆ. ಇನ್ನೊಂದು ಕಡೆ ರೈಲ್ವೆ ನಿಲ್ದಾಣವನ್ನ ತೋರಿಸ್ತಾ ಇದೀವಿ. ಇದು ಗಡಿ ಭಾಗದಲ್ಲಿರುವಂತಹ ಅಟ್ಟಾರಿ ರೈಲ್ವೆ ನಿಲ್ದಾಣ. ಅದು ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಇರುವಂತಹ ರೈಲ್ವೆ ನಿಲ್ದಾಣ. ಅದರಲ್ಲಿ 40 ಪಾಕಿಸ್ತಾನದ ಪ್ರಜೆಗಳು ಬಂದಿದ್ರು ಭಾರತಕ್ಕೆ, ಅವರ ಸಿಕ್ಕಾಕೊಂಡಿದ್ರು, ಅವರನ್ನ ಮತ್ತೆ ವಾಪಸ್ ಕಳಿಸಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಪಾಕಿಸ್ತಾನದ 40 ಪ್ರಜೆಗಳನ್ನ ಈಗ ನಮ್ಮ ದೇಶ ವಾಪಸ್ ಕಳಿಸಿದೆ. ಗಡಿ ಭಾಗದಲ್ಲಿರುವಂತಹ ಅಟ್ಟಾರಿ ರೈಲ್ವೆ ನಿಲ್ದಾಣದಲ್ಲಿ ಸಿಕ್ಕಾಕೊಂಡಿದ್ರು, ಅವರನ್ನ ವಾಪಸ್ ಕಳಿಸಿದೆ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ರಾಷ್ಟ್ರ ಮಟ್ಟದಲ್ಲಿ ನಮ್ಮ ದೇಶದ ಮಾನ ಕೂಡ ಹರಾಜು ಹಾಕಿದ್ರು ಪಾಕಿಸ್ತಾನದಲ್ಲಿ. ಈಗ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಛೀತು ಅಂತ ಉಗಿತಾ ಇದ್ದಾರೆ ಯಡಿಯೂರಪ್ಪನವರಿಗೆ. ನಾವು ದಾಳಿ ಮಾಡಿದ್ರು ರಾಷ್ಟ್ರ ರಕ್ಷಣೆಗಾಗಿ, ದೇಶದ ಜನರಿಗಾಗಿ, ಕೆಲ ಹೆಚ್ಚುವರಿ ಲೋಕಸಭಾ ಸೀಟುಗಳನ್ನು ಗೆಲ್ಲಲು ಅಲ್ಲ ಅನ್ನೋದನ್ನ, ಭಿನ್ನಾಭಿಪ್ರಾಯ ಇದೆ ನಿಮ್ಮ ಹೇಳಿಕೆಗೆ ಅನ್ನೋದನ್ನ ಈಗ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ಹಾಕಿದಂತ ಕೆ ಸಿಂಗ್ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಹಾಕಿದ್ದಾರೆ. ಬಿಎಸ್ವೈ ಹೇಳಿಕೆಗೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೂಡ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಎಸ್ವೈ ಹೇಳಿಕೆ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಮುಜುಗರವನ್ನ ತಂದಿಟ್ಟಿದ್ದಾರೆ ಯಡಿಯೂರಪ್ಪನವರು. ಪಾಕಿಸ್ತಾನದ ಮಾಧ್ಯಮಗಳು ಕೂಡ ಇದನ್ನ ಪ್ರಸಾರ ಮಾಡಿದ್ವು. ಆಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹರಾಜು ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು. ನೀವು ಕೇವಲ ಖಂಡನೆ ವ್ಯಕ್ತಪಡಿಸಿದ್ರಲ್ಲ, ಇದಕ್ಕೆ ಮೊದಲನೇದಾಗಿ ಅವರನ್ನ ಕೆಳಗಿಳಿಸಿ, ಅದಾದ ನಂತರ ಉತ್ತರ ಕೊಡಿ. ಯಡಿಯೂರಪ್ಪನವರು ನಾಚಿಕೆ ಮಾನ ಮರ್ಯಾದೆ ಇಲ್ಲದೇನೆ ರಾಜಕೀಯವನ್ನ ತರ್ತಾ ಇದ್ದಾರೆ. ದೇಶದ ವಿಚಾರದಲ್ಲಿ, ಯೋಧರ ವಿಚಾರದಲ್ಲಿ ರಾಜಕೀಯವನ್ನ ತರ್ತಾ ಇದ್ದಾರೆ. ಮೊದಲನೇದಾಗಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ, ಅದಾದ ನಂತರ ಮಾತನಾಡಿ. ಕೇವಲ ಖಂಡನೆ ವ್ಯಕ್ತಪಡಿಸೋದು ಸರಿಯಲ್ಲ. ಇದು ಬಿಎಸ್ವೈ ವಿರುದ್ಧ ವಿ.ಕೆ. ಸಿಂಗ್ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಡೆ ಮಾನ ಹರಾಜು ಹಾಕಿದ್ರೆ, ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಮುಜುಗರವನ್ನ ತಂದಿಡ್ತಾ ಇದ್ದಂತಹ ಯಡಿಯೂರಪ್ಪನವರಿಗೆ ಈಗ ಬಿಎಸ್ವೈ ವಿರುದ್ಧನೇ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ನಾಯಕರೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿದೇಶಾಂಗ ಖಾತೆ ರಾಜ್ಯ ಸಚಿವ ವಿ.ಕೆ. ಸಿಂಗ್ ಈ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಓಕೆ, ವಿದೇಶಾಂಗ ರಾಜ್ಯ ಸಚಿವರಾದಂತಹ ವಿ.ಕೆ. ಸಿಂಗ್ ಒಂದು ಟ್ವೀಟ್ ಅನ್ನ ಮಾಡಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ವಿದೇಶಾಂಗ ಖಾತೆ ರಾಜ್ಯ ಸಚಿವ ವಿ.ಕೆ. ಸಿಂಗ್ ಅಸಮಾಧಾನ ಹೊರಹಾಕಿರೋದು ಬಿಎಸ್ವೈ ವಿರುದ್ಧ. ಟ್ವೀಟ್ ಅನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ನೇರವಾಗಿ ಯಡಿಯೂರಪ್ಪನವರಿಗೆ, ನಿಮ್ಮ ಅಭಿಪ್ರಾಯಕ್ಕೆ ನನ್ನ ಭಿನ್ನ ಅಭಿಪ್ರಾಯ ಇದೆ, ಸರಿಯಲ್ಲ ಇದು, ನಾವು ದೇಶಕ್ಕೋಸ್ಕರ
ಮಾಡಿರೋ ಕೆಲಸ, ದೇಶದ ಜನರ ರಕ್ಷಣೆಗೋಸ್ಕರ ಮಾಡಿರೋದು, ಲೋಕಸಭೆಗೋಸ್ಕರ ಸೀಟ್ಗಳನ್ನು ಹೆಚ್ಚಿಗೆ ಮಾಡೋಕ್ಕೋಸ್ಕರ ಅಲ್ಲ ಅನ್ನೋದನ್ನು ಇನ್ನೊಂದು ಕ್ಯಾಕರ್ಸ್ ಉಗಿಯೋದೊಂದು ಬಾಕಿ ಇತ್ತು ಯಡಿಯೂರಪ್ಪನವ್ರಿಗೆ. ಭಿನ್ನಾಭಿಪ್ರಾಯ ಅನ್ನೋದು ಒಂದೇ ಒಂದು ಬಳಸಿದ್ದಾರೆ. ಉಗಿಬೇಕಾಗಿತ್ತು, ಉಗಿದ ನಂತರ ಹೇಳಬೇಕಾಗಿತ್ತು. ಬರೀ ಯಾವಾಗಿದ್ರೂ ರಾಜಕೀಯ, ಯಾವಾಗಿದ್ರೂ ಕುರ್ಚಿ, ಯಾವಾಗಿದ್ರೂ ಸೀಟು, ಅದನ್ನು ಬಿಟ್ಟರೆ ಇನ್ನೇನಿದೆ. ಸೀಟ್ ಹೆಚ್ಚಿಗೆ ಆದರೆ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋ ದುರಾಲೋಚನೆ ಬೇರೆ. ಅದರ ಮಧ್ಯದಲ್ಲಿ ದೇಶವನ್ನೇ ಅಡ ಇಡುವಂಥ ಪರಿಸ್ಥಿತಿಗೆ ಬಂದು ನಿಂತಂಗೆ ಕಾಣಿಸುತ್ತೆ ಯಡಿಯೂರಪ್ಪನವರು. ನಾಚಿಕೆ ಆಗಬೇಕಾಗತ್ತೆ ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಇಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ದೇಶದ ಮಾನ ಹರಾಜು ಹಾಕೋಕೆ. ಪಾಕಿಸ್ತಾನದಲ್ಲೂ ಕೂಡ ನಿಮ್ಮ ಹೇಳಿಕೆಯನ್ನು ಬಳಸ್ಕೊಂಡು ಉಗಿತಾ ಇದ್ದಾರೆ, ನಗೆ ಪಾಡ್ಲಿಗೆ ಈಡಾಗ್ತಾ ಇದ್ದೀರಾ. ಇದಕ್ಕಾದರೂ ನಿಮಗೆ ಅವಮಾನ ಬೇಡವಾ? ಇದಕ್ಕಿಂತನೂ ನಾಚಿಕೆ ಬೇಡವಾ? ನಿಮ್ಮ ನಾಯಕರೇ ಉಗಿತಾ ಇದ್ದಾರೆ ನಿಮಗೆ ಕೇಂದ್ರದಲ್ಲಿ ಕೂತ್ಕೊಂಡವರು. ಹೇಳಿಕೆ ಕೊಡಬೇಕಾದ್ರೆ ದೇಶದ ವಿಚಾರದಲ್ಲಿ, ಯೋಧರ ವಿಚಾರದಲ್ಲಿ ಯಾವ ಹೇಳಿಕೆಗಳನ್ನು ಕೊಡಬೇಕಾಗಿತ್ತು ನೀವು? ಯಾವ ರಾಜಕೀಯವನ್ನು ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ? ಅಲ್ಲಿ ಯೋಧರು ಎದೆ ಹೊಡ್ಕೊಂಡು ಗುಂಡೇಟನ್ನು ತಿಂತಾ ಇದ್ದಾರೆ, ನಮ್ಮ ಯೋಧರನ್ನು ಬಂಧಿಸಿದ್ದಾರೆ, ಪೈಲಟನ್ನು. ಇದರ ಮಧ್ಯದಲ್ಲಿ ನೀವು ರಾಜಕೀಯವಾದಂಥ ಹೇಳಿಕೆಗಳನ್ನು ಕೊಟ್ಕೊಂಡು ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಾ ಇದ್ದೀರ ಅಂದರೆ ಚೀತು ಅಂತ ಉಗಿಬೇಕು ನಿಮಗೆ. ಯಾವಾಗ ಸರಿ ಆಗುತ್ತೆ? ನನ್ನ ಮಗನ ಬಗ್ಗೆ ನಮಗೆ ಹೆಮ್ಮೆ ಇದೆ, ಇಡೀ ದೇಶವೇ ಹೆಮ್ಮೆ ಪಡ್ತಾ ಇದೆ. ಪಾಕ್ ವಶದಲ್ಲಿರುವಂತಹ ಅಭಿನಂದನ್ ವರ್ತಮಾನ ತಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಭಿ ಜೀವಂತವಾಗಿದ್ದಾರೆ, ಸೈನಿಕನಂತೆ ಗರ್ವದಿಂದ ಮಾತನಾಡಿದ್ದಾರೆ. ಎಕ್ಸಾಕ್ಟ್ಲಿ ನಿನ್ನೆ ಮಾತನಾಡಿದ್ದು ಅವರು. ಅವರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇದೆ, ಇಡೀ ದೇಶದ ಜನರಿಗೆ ಹೆಮ್ಮೆ ಇದೆ. ನಮ್ಮ ಜೊತೆಗಿರುವಂತಹ ಎಲ್ಲರಿಗೂ ನಮ್ಮ ಧನ್ಯವಾದವಂತ ಹೇಳಿದ್ದಾರೆ. ಇದರ ಅಗತ್ಯತೆ ಇಲ್ಲ. ಇಡೀ ದೇಶದ ಜನ, ನೀವು ನಮ್ಮ ದೇಶಕ್ಕೋಸ್ಕರ, ನಮಗೋಸ್ಕರ ರಕ್ಷಣೆ ಮಾಡ್ತಾ ಇದ್ದೀರಾ ಅಂದ್ರೆ ಥ್ಯಾಂಕ್ಸ್ ಹೇಳಿಸ್ಕೊಳ್ಬೇಕಾಗಿಲ್ಲ ನಾವು. ಅದು ನಮ್ಮ ಕರ್ತವ್ಯ, ನಾವು ಮಾಡಬೇಕಾಗಿರೋದು. ನಮ್ಮನ್ನ ರಕ್ಷಣೆ ಮಾಡುವಂಥ ಯೋಧರಿಗೋಸ್ಕರ ನಾವು ಹೆಮ್ಮೆ ಪಡದೆ ಇನ್ಯಾರು ಹೆಮ್ಮೆ ಪಡಬೇಕು? ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನೋದನ್ನು ಅವರ ತಂದೆಯವರಿಗೂ ನಾವು ಹೇಳಬೇಕು. ವರ್ತಮಾನ್ ಅವರಿಗೆ, ಅವರು ಕೂಡ ನಿವೃತ್ತ ಏರ್ ಮಾರ್ಷಲ್ ವರ್ತಮಾನ್ ಅವರು ಕೂಡ ದೊಡ್ಡ ಹೆಮ್ಮೆ ಇದೆ ಅವರ ಮಗನ ಬಗ್ಗೆ. ನಮಗೂ ಕೂಡ ಹೆಮ್ಮೆ ಇದೆ, ಇಂಥ ಮಗನನ್ನು ನೀವು ಎತ್ತಿದ್ದೀರಾ. ಆ ಮಗ ಪಾಕಿಸ್ತಾನದ ಕ್ಯಾಪ್ಟನ್ ಕೇಳಬೇಕಾದ್ರೆ ಎಂಥ ಒಬ್ಬ ಸೈನಿಕನ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾರೆ ಅಂತಂದರೆ ಯಾವ ಅಂಜಿಕೆನೂ ಇಲ್ಲ, ಯಾವ ಭಯನೂ ಇಲ್ಲ ಅವರ ಮುಖದಲ್ಲಿ. ನೇರವಾದಂಥ ಖಡಕ್ ಆದಂಥ ಉತ್ತರವನ್ನೇ ಕೊಟ್ಟಿದ್ದಾರೆ. ಏನೂ ಆಗಲ್ಲ, ಜಿನೇವಾ ಒಪ್ಪಂದದ ಪ್ರಕಾರ ಬಿಡುಗಡೆ ಮಾಡಲೇಬೇಕು. ಆದರೆ ಪಾಪಿ ಪಾಕಿಸ್ತಾನ ಇರೋದ್ರಿಂದ ಒಂದಿಷ್ಟು ಇರಬೇಕಾಗತ್ತೆ ಭಯ. ಸೊ ಏನು ಮಾಡುತ್ತೋ ಅಂತ ಹೇಳಿ, ಸೊ ಅದನ್ನ ಭಯ ಇಲ್ಲ. ಆದರೆ ನಮ್ಮ ಕೇಂದ್ರ ಸರ್ಕಾರ ಆ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ಕೈಗೊಳ್ಳುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಿಂದಲೂ ಕೂಡ ಒತ್ತಡಗಳು ಹೆಚ್ಚಿಗೆ ಆಗ್ತಿದೆ ಪಾಕಿಸ್ತಾನಕ್ಕೆ. ಶೀಘ್ರವೇ ಬಿಡುಗಡೆ ಮಾಡುವಂಥ ಸಾಧ್ಯತೆ ಕೂಡ ಅತಿ ದಟ್ಟವಾಗಿದೆ. ಅದು ಪಾಕಿಸ್ತಾನಕ್ಕೂ ಕೂಡ ಇದೆ. ಹಿಡ್ಕೊಂಡು ಕೂತ್ಕೊಂಡ್ರೆ ಏಟುಗಳು ಬೀಳುತ್ತೆ ಅನ್ನೋದು ಪಾಕಿಸ್ತಾನಕ್ಕೂ ಗೊತ್ತಿದೆ. ಎಷ್ಟು ಬೇಗ ಬಿಡುತ್ತೋ ಅಷ್ಟು ಪಾಕಿಸ್ತಾನಕ್ಕೂ ಕೂಡ ಒಳ್ಳೆಯದೇ. ಇಲ್ಲ ಅಂದರೆ ಬಹಳ ಕಷ್ಟ ಇದೆ. ಮೊದಲೇ ಮುಗ್ಗರಿಸಿ ಬೀಳ್ತಾ ಇರುವಂಥ ಪಾಕಿಸ್ತಾನ, ಆರ್ಥಿಕತೆಯಿಂದ ಬಳಲಾಡಿ ಹೋಗಿರುವಂಥ ಪಾಕಿಸ್ತಾನ, ಇಂಥ ಕಪಿಚೇಷ್ಟೆಗಳಿಂದಾಗಿ ಇನ್ನೂ ಅನುಭವಿಸಲಾರದಂಥ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗತ್ತೆ. ಆದರೆ ನಮಗೆ ನಿವೃತ್ತ ಏರ್ ಮಾರ್ಷಲ್ BK ಮುರಳಿ ಅವರು ಕೂಡ ಹೇಳ್ತಾ ಇದ್ರು, ಈಗ ನಾವು ಇಡಬೇಕಾಗಿರೋದು ಅತಿ ಜಾಗೃತಿಯ ಹೆಜ್ಜೆಯನ್ನು ಇಡಬೇಕಾಗಿದೆ. ಜೋಶಲ್ಲಿ ನಾವು ಹೋಶನ್ನು ಕಳ್ಕೊಳ್ಬಾರ್ದು ಅನ್ನೋ ಮೆಸೇಜನ್ನು ಅವರು ಕೂಡ ಕೊಡ್ತಾ ಇದ್ರು. ಅತ್ಯಂತ ಸಾಫ್ಟ್ ಆಗಿ ನಾವು ನಮ್ಮ ಪೈಲಟನ್ನು ವಾಪಸ್ ಕರೆಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅದರ ಬಗ್ಗೆ ನಾವು ಅತ್ಯಂತ ಗಮನವನ್ನು ಕೊಡಬೇಕಾಗಿದೆ. ಜೋಶಲ್ಲಿ, ಆಕ್ರೋಶದಲ್ಲಿ ನಾವು ಯುದ್ಧವನ್ನು ಸಾರಿಬಿಡ್ತೀವಿ, ಪಾಕಿಸ್ತಾನ ಜೊತೆಗೆ ಹೋರಾಡಿಬಿಡ್ತೀವಿ ಈಗಲೇ ಅನ್ನೋದನ್ನು ಸ್ವಲ್ಪ ದಿನದವರೆಗೂ ಕೂಡ ತಳ್ಳಿ ಹಾಕಬೇಕು. ಕಾರಣ ಪೈಲಟ್ ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್ ಅವರ ಬಳಿ ಇದ್ದಾರೆ. ಅವರು ಬರೋವರೆಗೂ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ.
ಭೂದಳ, ನೌಕಾದಳ, ವಾಯುದಳ 3 ದಳಗಳ ಸೇನಾಧಿಕಾರಿಗಳ ಜೊತೆಗೆ ಈಗ ಸಭೆಯನ್ನ ನಡೆಸಲಿದ್ದಾರೆ. ಸೇನೆಗಳ ಮುಖ್ಯಸ್ಥರೊಂದಿಗೆ ರಕ್ಷಣಾ ಸಚಿವ ನಿರ್ಮಲಾ ಸೀತಾರಾಮನ್ ಸಭೆಯನ್ನ ನಡೆಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಭೆಯನ್ನ ನಡೆಸಲಿದ್ದಾರೆ ಸಚಿವೆ ನಿರ್ಮಲಾ ಸೀತಾರಾಮನ್ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಈ ಡೆವಲಪ್ಮೆಂಟ್ ಆಗ್ತಾನೆ ಇದೆ. ಕಳೆದ 2-3 ದಿನಗಳಿಂದ ಇವತ್ತು ಮತ್ತೊಂದು ಸುತ್ತಿನ ಸಭೆಯನ್ನ ಕೂಡ ನಡೆಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆ ಸಭೆ ಕೂಡ ಆರಂಭವಾಗುತ್ತೆ. ಯಾವ ರೀತಿಯಾಗಿ ನಾವು ಹೆಜ್ಜೆಯನ್ನ ಇಡಬೇಕು, ಏನ್ ಮಾಡಬೇಕು ಎಲ್ಲವನ್ನ ಕೂಡ ಸಭೆಗಳ ಮೇಲೆ ಸಭೆಗಳನ್ನ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶುರು ಮಾಡ್ಕೊಂಡಿದ್ರು. ಈಗ ಮತ್ತೊಂದು ಸುತ್ತಿನ ಸಭೆ ಕೂಡ ನಡೀತಾ ಇದೆ. ಹೊಸ ಬೆಳವಣಿಗೆ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಒತ್ತಡಗಳು ಕೂಡ ಪಾಕಿಸ್ತಾನಕ್ಕೆ ಹೆಚ್ಚಾಗ್ತಾ ಇದೆ. ಆದರೆ ನಾವು ದೇಶದಲ್ಲಿ ಯಾವ ರೀತಿಯಾದಂತಹ ಎಚ್ಚರಿಕೆಯನ್ನು ಇಟ್ಕೊಳ್ಬೇಕು, ಏನ್ ಮಾಡಬೇಕು, 3 ಸೇನೆಗಳ ಮುಖ್ಯಸ್ಥರೊಂದಿಗೆ ಕೆಲವೇ ಕ್ಷಣಗಳಲ್ಲಿ ಸಭೆಯನ್ನ ಕೂಡ ನಡೆಸಲಿದ್ದಾರೆ ನಮ್ಮ ದೇಶದ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್. ಪಾಕಿಸ್ತಾನದಿಂದ ಭಾರತ ವಿರುದ್ಧ ಯುದ್ಧಕ್ಕೆ ಸಜ್ಜನ ಮಾಡಿಕೊಳ್ತಾ ಇದೆ. ಜಾಗದ ಮಟ್ಟದಲ್ಲಿ ಭಾರತಕ್ಕೆ ಕೆಟ್ಟ ಹೆಸರು ತರೋಕೆ ಪಾಕ್ ಯತ್ನವನ್ನು ನಡೆಸ್ತಾ ಇದೆ. LOC ಅತ್ತ ಪಾಕ್ನ ಯುದ್ಧ ಟ್ಯಾಂಕರ್ಗಳು ಬಂದು ನಿಂತ್ಕೊಳ್ತಾ ಇದೆ. POKಯ ಚಕೋಟಿ ಗಡಿಯಲ್ಲಿ ನಿವಾಸಿಗಳನ್ನ ಸ್ಥಳಾಂತರ ಮಾಡ್ತಾ ಇದೆ. ನಾವು ಕೂಡ ಸುಮ್ಮನೆ ಇಲ್ಲ, ನಾವು ಸಜ್ಜಾಗಿದ್ದೀವಿ. ಬಟ್ ನಾವು ಮಾಡಬೇಕಾಗಿರೋದು ಜಾಗೃತಿಯ ಹೆಜ್ಜೆಯನ್ನ ಇಡಬೇಕಾಗಿದೆ. ಕಾರಣ ನಮ್ಮ ಪೈಲಟ್ ವಿಂಗ್ ಕಮಾಂಡರ್ ಅಭಿನಂದನ್ ಪಾಕಿಸ್ತಾನದ ಬಂಧನದಲ್ಲಿದ್ದಾರೆ. ಹಾಗಾಗಿ ಅವರನ್ನ ಇಟ್ಕೊಂಡೇ ಪಾಕಿಸ್ತಾನ ಬ್ಲ್ಯಾಕ್ ಮೇಲ್ ಮಾಡುವಂತ ತಂತ್ರಕ್ಕೆ ಮುಂದಾಗ್ತಾ ಇರೋ ಲಕ್ಷಣಗಳು ಕಾಣಿಸ್ತಾ ಇದೆ.